ಹಾಸನ ಕೆಡಿಪಿ ಸಭೆಯಲ್ಲಿ ರಾಜ್ಯ ವಸತಿ ಶಾಲೆಗಳ ಸೀಟು ಹಂಚಿಕೆಯ ಗದ್ದಲ ಶುರುವಾಗಿದೆ. ಸೀಟು ಹಂಚಿಕೆ ವೇಳೆ ಲಂಚ ಪಡೆದುಕೊಂಡಿದ್ದಾರೆ ಅಂತ ಎಚ್.ಡಿ. ರೇವಣ್ಣ ಆರೋಪ ಮಾಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಅಧಿಕಾರಿಗೆ ಸರಿಯಾದಂತಹ ಮಾಹಿತಿಯನ್ನ ಒದಗಿಸುವಂತೆ ಒತ್ತಾಯ ಕೂಡ ಮಾಡಿದ್ದಾರೆ. ಇನ್ನು ಈ ವಿಚಾರ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಶಿವಲಿಂಗೇಗೌಡ ಮಧ್ಯಪ್ರವೇಶ ಮಾಡಿದ್ದಾರೆ. ಶಾಸಕ ಶಿಫಾರಸು ಪತ್ರದ ಮೇಲೆ ಕೆಲವರಿಗೆ ಸೀಟು ನೀಡಲಾಗಿದೆಯಂತ ಶಿವಲಿಂಗೇಗೌಡರು ಮಾತನಾಡಿದ್ದಾರೆ. ಇದೇ ವಿಚಾರದಲ್ಲಿ ಶಿವಲಿಂಗೇಗೌಡ ಮತ್ತು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ನಡುವೆ ಕಿತ್ತಾಟ ಕೂಡ ನಡೆಯಿತು. ಶಾಸಕರನ್ನ ಸಮಾಧಾನ ಮಾಡೋದಕ್ಕೆ ಸಚಿವ ರಾಜಣ್ಣ ಹೈರಾಣಾಗುವಂತಹ ಒಂದು ಪರಿಸ್ಥಿತಿ ಕೂಡ ಇವತ್ತು ನಿರ್ಮಾಣ ಆಯಿತು. ಈಗ ಅವ್ರು ನೀವೇನೇ ಹೋದ್ರಿ ಈಗ ನಾವು ರಿಪೋರ್ಟ್